ನಮ್ಮ ಹೋರಾಟ ಪಾದಯಾತ್ರೆ ಮುಖಾಂತರ ಹೋರಾಟ ನಡೆಸ್ತಿದ್ದೀವಿ. ಈ ರೈತ ಸರ್ಕಾರಕ್ಕೆ ಕರುಣೆ ಅನ್ನೋದು ಇದ್ದಿದ್ರೆ ಇವತ್ತು ರೈತರ ಹೆಣ್ಮಕ್ಳುಗಳನ್ನ ಇವತ್ತು ಬೀದಿ ತಂದು ನಿಲ್ಲಿಸ್ತಿರ್ಲಿಲ್ಲ. ಇವತ್ತು ಬೀದಿ ತಂದು ನಿಲ್ಲಿಸಿದ ಹೆಣ್ಮಕ್ಳುಗಳನ್ನ ಅನ್ನ ಹಾಕೋ ರೈತರನ್ನ ಬೀದಿ ತಂದು ನಿಲ್ಲಿಸಿದೆ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಪ್ರಾಣ ಹೋದ್ರೂ ಕೂಡ ನಮ್ಮ ಭೂಮಿ ನಮಗೆ ಸಿಗೋ ತನಕ ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಾವು ಬಿಡಲ್ಲ. ನಾವು ನಮ್ಮ ಭೂಮಿಗೆ ನಾವು ಬೆಲೆ ಕೊಡ್ತಿಲ್ಲ. ನಾವು ಕೇಳ್ತಾರೆ ನಮ್ಮ ಭೂಮಿ, ನಾವು ಅವ್ರ ಸ್ಥಾನಕ್ಕೆ ಬೆಲೆ ಕೊಡ್ತೀವಿ, ಕೊಡ್ಲಿ ಬಿಡಿ ಅವ್ರ ಸ್ಥಾನನ. ನಮಗೆ ದುಡ್ಡು ಬೇಕಾಗಿಲ್ಲ, ನಾವು ಹೋರಾಡ್ತಿರೋದು ನಮ್ಮ ಭೂಮಿಗೋಸ್ಕರ. 3 ಅಲ್ಲ 10 ಕೋಟಿ ಕೊಟ್ಟರು ನಾವು ಭೂಮಿ ಮಾತ್ರ ಬಿಟ್ಕೊಡೋ ಮಾತೇ ಇಲ್ಲ. ಅದೇನೇ ಆಗಲಿ ನಮ್ಮ ಹಿಂದೆ ಕೋಟ್ಯಾಂತರ ಜನ ನಮ್ಮ ರೈತರ ಬೆಂಬಲ ಇದೆ, ನಮಗೆ ಸಪೋರ್ಟ್ ಇದ್ದಾರೆ. ಯಾವುದೇ ಸರ್ಕಾರ ಈ ರೈತರನ್ನ ಎದುರಾಕೊಂಡಿರೋ ಸರ್ಕಾರ ಯಾವುದೂ ಉಳಿದಿಲ್ಲ. ಇವತ್ತು ವಿಧಾನಸೌಧಕ್ಕೆ ಮುಖ್ಯವಾದ ಕೆಲಸ ನಾವು ಮಾಡ್ತೀವಿ. ಇದು ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಇನ್ನು ಮುಂದುವರಿಯುತ್ತೆ. ಇಷ್ಟಕ್ಕೆ ಎಚ್ಚೆತ್ಕೊಂಡು ಈ ಸರ್ಕಾರ ಕೈ ಬಿಟ್ಟು ಅವ್ರ ಬಡ ಭೂಮಿಗಳನ್ನ ಅವ್ರಿಗೆ ವಾಪಸ್ ಕೊಟ್ಬಿಟ್ರೆ ನಾವು ನಮ್ಮ ಹೋರಾಟ ನಾವು ಬಿಡ್ತೀವಿ. ಅವ್ರು ನಮ್ಮ ಭೂಮಿ ಬಿಡೋ ತನಕ ನಮ್ಮ ಹೋರಾಟ ನಾವು ಬಿಡಲ್ಲ. ಈಗ ಭೂಮಿ ಬಂಜರ ಭೂಮಿ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನವರು. ಅದು ಬಾಲಕೃಷ್ಣ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು. ಇದು ಬಂಜರು ಭೂಮಿ, ಇಲ್ಲಿ ಏನು ಬೆಳೀತಾ ಇಲ್ಲ ಅಂತ. ಬಂಜರು ಭೂಮಿ ಅಂತ ಹೇಗೆ ಹೇಳ್ತಾರೆ? ಈಗ 1 ವರ್ಷದಿಂದ ಪರಿಶೋಧನೆ ಮಾಡ್ತಿದ್ದಾರೆ ಬಂಜರು ಭೂಮಿ ಅಂತ. ಬಂದು ನೋಡ್ಲಿ, ಅವರು ಬಂದು ಸ್ಥಳಕ್ಕೆ ಬಂದು ಭೇಟಿ ನೀಡಿ. 80% ಇದ್ದಾರಾ ಅಥವಾ 20% ಇದ್ದಾರಾ ಜನ? ಸುಮ್ಮನೆ ಯಾರೋ 1 ಕುಂಟೆ 2 ಕುಂಟೆ ತಗೊಂಡು ಭೂಮಿ ತಗೊಂಡು ನಾವು ಕೊಡ್ತೀವಿ, ಒಪ್ಪಿಗೆ ಇದ್ದಾರೆ ಅಂತ ಹೇಳ್ತಿದ್ದಾರಲ್ವಾ? ಬಂದು ಎಲ್ಲನೂ ಒಂದು ಭಾಗ ಕುಂಡಿಸ್ಲಿ ಬಿಡಿ. 80% ಒಂದು ಭಾಗ ಕುಂಡಿಸ್ಲಿ, 20% ಒಂದು ಭಾಗ ಕುಡಿಸ್ಲಿ. ಹಸಿರು ಭೂಮಿನ ಇಲ್ಲ ಬಂಜರು ಭೂಮಿನ ಏನು ಅನ್ನೋದ್ರ ಬಂದು ನೋಡ್ಲಿ. ಅವರು ಕುತ್ಕೊಂಡು 4 ಗೋಡೆ ಮಧ್ಯೆ ಕುತ್ಕೊಂಡು ಅವ್ರು ಮಾತಾಡೋದಲ್ಲ ಮಾತು. ಬಂದು ಜನಗಳ ಕಷ್ಟ ಏನು ಅನ್ನೋದನ್ನ ಅವ್ರು ನೋಡಬೇಕು. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಬಲವಂತದಿಂದ ಭೂಮಿನ ಅಕ್ವೈರ್ ಮಾಡಲ್ಲ, ವಿಶ್ವಾಸದಿಂದ ರೈತರಿಂದ ಪಡ್ಕೋತೀವಿ ನಾವು ಭೂಮಿನ ಅಂತ. ವಿಶ್ವಾಸದಿಂದ ರೈತರು ಭೂಮಿ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ? ಯಾರು ಒಪ್ಪಲ್ಲ ಅಣ್ಣ. ಈ ವಿಶ್ವಾಸದಿಂದ ಯಾರು ಒಪ್ಪಲ್ಲ. ನಾವು ರೈತರುಗಳು ಭೂಮಿ ಅನ್ನ ತಿನ್ನೋ ಭೂಮಿನ ನಾವು ಕೊಟ್ಬಿಟ್ಟು ಎಲ್ಲಿಗೋ ನಾವು ಜೀವನ ಮಾಡೋಣ? ಅದೇ ರೇಟ್ಗೆ ಅವ್ರ ಭೂಮಿನ ಕೊಡ್ತಾರೆ ಅವರು. ಅವ್ರ ಕನಕಪುರ ಭಾಗದವರು ಮಾತ್ರ ಅವ್ರಿಗೆ ಯಾವುದೇ ಭೂಮಿ ಕೂಡ ಅವ್ರು ಮಾರಬಾರ್ದು ಅಂತ ಹೇಳ್ತಾರಲ್ವ? ನಾವೇನ್ ಮಾಡಿದ್ವಿ? ನಮ್ಮ ಭಾಗದ ರೈತರು ಏನ್ ಮಾಡಿದ್ವಿ ನಾವು? ಬಲ್ತಾಯಿ ಮಕ್ಳುಗಳು ಅವ್ರಿಗೆ ಯಾಕೆ ರಾಜ್ಯದ ಮುಖ್ಯಮಂತ್ರಿ ಆಗಿ ನಮಗೆ ಈ ತರ ಮಾಡಬಾರ್ದು ಅವರು? ಈಗಲೂ ಡಿ ಕೆ ಶಿವಕುಮಾರ್ ನಾವು ಹೇಳ್ತಿದೀವಿ, ರೈತರ ಕಷ್ಟ ಸುಖವನ್ನು ಆಲಿಸಿ ಅವರು ದಯವಿಟ್ಟು ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡ್ಲಿ ಅವರು. ಈಗ ನಿಮ್ಮ ಎಂ ಎಲ್ ಎ ನಿಮ್ಮ ಕ್ಷೇತ್ರಕ್ಕೆ ಬಂದು ನಿಮ್ಮನ್ನ ಒಪ್ಪಿಸುವಂತ ಪ್ರಯತ್ನವನ್ನ ಏನಾದ್ರು ಮಾಡಿದಾರ ಭೂಮಿ ಮಾರಿ ಅಂತೇಳಿ? ಅವ್ರು ಬರಲ್ಲ. ಬರೋ ತರ ಆಗಿರೋ 515 ದಿನದಿಂದನೇ ಬರ್ತಿದ್ರು. MLA ಅನ್ನೋದಕ್ಕೆ ನಮಗೆ ಒಂಥರ ಬೇಸರ ತಂದಿದೆ. ಅವ್ರು MLA ಅವ್ರು ಎಲ್ಲಿದ್ದಾರೆ ಅನ್ನೋದು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ದಯವಿಟ್ಟು ಮಾಧ್ಯಮದ ಮುಖಾಂತರ ನಮ್ಮ MLA ಬಾಲಕೃಷ್ಣ ಅವ್ರನ್ನ ತಂದು ನಿಲ್ಸಿದ್ರೆ ನಮ್ಮ ಕಷ್ಟ ಸುಖ ಏನು ಅನ್ನೋದನ್ನ ಹೇಳ್ಕೊಳ್ತೀವಿ. ಈಗ ಮಂತ್ರಿ ಆದ್ಮೇಲೆ ಒಂದ್ಸಲ ಬಂದಿಲ್ಲ ಅವರು? ಶಾಸಕರಾಗೇ ಬಂದಿಲ್ಲ, ಇನ್ನು ಮಂತ್ರಿಯಾಗಿ ಎಲ್ಲಿ ಬರ್ತಾರೆ ಅವರು? ಬಂದಿಲ್ಲ.